ದೇವರೇ, ಇದು ಎಂತ ಪರಿಸ್ಥಿತಿ ನನಗೆ ಬಂತಪ್ಪ. ಒಂದು ಕಳ್ಳ ಕಾಕರನ್ನು ಹಿಡಿದು ಬುದ್ಧಿ ಕಲಿಸಿದ ಈ ಶಿವಣ್ಣನಿಗೆ ಇಂದು ಕಳ್ಳನ ಪಟ್ಟ. ಸಹಿಸಲಾರೆ ದೇವಾ, ಸಹಿಸಲಾರೆ. ಅಣ್ಣನ ಅರಮನೆಯ ರಾಜ ಮುದ್ರಿಕೆ ಸರ ದೇವರೆಂದು ಭಾವಿಸಿದ್ದೆ. ಅಂತ ಕಣ್ಣಿಗೆ ಕಾಣುವ ದೇವರಂತ ಸರವನ್ನು ನಾನು ಕಳ್ಳತನ ಮಾಡುವೆನೆ? ಇಲ್ಲ ದೇವಾ, ಇಲ್ಲ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಕೂಡ ಪರಿಸ್ಥಿತಿ ಗಂಭೀರವಾಗಿ. ಸಹಿಸಲಾರೆ ದೇವಾ, ಸಹಿಸಲಾರೆ. ಶಿವ, ಸ್ವರವನ್ನು ಎಲ್ಲಿ ಬಚ್ಚಿಟ್ಟಿರುವ ಹೇಳು. ಕತ್ತಿದ್ದರೆ ತಾನೇ ಎಲ್ಲಿ ಅಂತ ಹೇಳುವುದು? ಮತ್ತೆ ಸುಳ್ಳು ಬೊಗಳುವೆಯಾ? ಸುಳ್ಳು? ನಾನು ಸತ್ರು ಕೂಡ ನನ್ನ ಬಾಯಿಂದ ಸುಳ್ಳು ಬರುವುದಿಲ್ಲ. ಇವನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನು. ನಿನ್ನ ಬುರುಡಿ ಸಾಕು. ಸ್ವರ ಎಲ್ಲಿದೆ ಹೇಳು. ರಘು, ಬಾಯಿ ಮಾತಿಗೆ ಬಗ್ಗುವ ಗಂಡು ಇವನಲ್ಲ. ಬಿಸಿ ನೀರು ಕಾಯಿಸಿ ಬುರುಡಿ ಮೇಲೆ ಸುರಿದ್ರೆ ತಾನಾಗಿ ಬಾಯಿ ಬಿಡ್ತಾನೆ. ಲೇ ಗಜೇಂದ್ರ, ಈ ಶಿವಣ್ಣನಿಗೆ ನ್ಯಾಯದ ಮೇಲೆ ನಂಬಿಕೆ ಇದ್ದು ಕಾನೂನಿಗೆ ಶರಣಾಗಿದ್ದೇನೆ ಹೊರತು ನಿನ್ನಂತ ದಬ್ಬಾಳಿಕೆಗೆ ಎದುರಿಯಲ್ಲ. ಇನ್ನೊಂದು ಮಾತು ಹೇಳ್ತಾನೆ ಕೇಳು ಗಜೇಂದ್ರ. ಈ ಶಿವಣ್ಣನ ಬುರುಡೆ ಮೇಲೆ ಬಿಸಿ ನೀರು ಹಾಕುವ ಗಂಡು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಹುಟ್ಟುವುದಿಲ್ಲ. ಶಿವ, ನಿನ್ನ ನ್ಯಾಯ ನೀತಿಯ ಕಾಲ ಕಳೆಯಿತು. ಇನ್ನು ಏನಿದ್ದರೂ ಈ ಕಳ್ಳರ ಕಾಲ. ಶಿವಣ್ಣ, ನನ್ನ ಗೆಳೆಯರ ಮಾತೆಂದರೆ ನನಗೆ ವೇದವಾಕ್ಯ. ಅವರಿಗಾಗಿ ನಾನು ಬೇಕಾದನ್ನು ಮಾಡಲು ಸಿದ್ಧ. ಹಾಗಾದರೆ ಈ ಸರ್ಕಾರ ಕೊಟ್ಟಿರುವ ಯೂನಿಫಾರ್ಮ್ ಬಿಚ್ಚಿ ಅವರ ಮನೆ ಚಾಕ್ರಿ ಮಾಡಲೇ ದ್ರೋಹಿ? ನನಗೆ ದ್ರೋಹಿ ಎನ್ನುವೆ ಮಗನೇ. ಈ ಸಾಹೇಬ, ಈ ಲಾಠಿ ಏಟಿಗೆ ಜಗ್ಗುವ ಮಗ ನಾನಲ್ಲ. ಹೊಡೆದು ಸುಮ್ಮನೆ ಏಕೆ ಕೈಯನ್ನು ನೋವು ಮಾಡಿಕೊಳ್ತಿರುವೆ? ರಘು, ಅರಮನೆಯ ಆಳ್ವಿಕೆಯೇ ಇವನ ಕೈ ತಪ್ಪಿದರೂ ಇವನು ಸೊಕ್ಕು ಮಾತ್ರ ಕಡಿಮೆಯಾಗಿಲ್ಲ. ನಮ್ಮ ದಾರಿಗೆ ಬರುವ ತನಕ ಬಾರಿಸ್ತಾನಿರು ಈ ಮಗನಿಗೆ, ಅಂದರೆ ಬುದ್ಧಿ ಬರುತ್ತೆ. ಚಿಂತೆ ಬಿಡು ಗಜೇಂದ್ರ. ಎಂತೆಂತ ಬೇಟೆಗಳನ್ನು ಪಳಗಿಸಿದ್ದೇನೆ. ನನಗೆ ಇವನ್ಯಾವ ಲೆಕ್ಕ? ರಘು, ರಾಜ ನನಗೊಂದು ಮುಖ್ಯವಾದ ಕೆಲಸ ಹೇಳಿದ್ದಾನೆ. ನಾನಿನ್ನು ಬರುತ್ತೇನೆ. ಹೇಗಿದ್ದೆ ಅಣ್ಣ? ಚೆನ್ನಾಗಿದ್ದೇನಪ್ಪ. ನೀವೆಲ್ಲ ಚೆನ್ನಾಗಿದ್ದೀರ ತಾನೆ? ಚೆನ್ನಾಗಿದ್ದೇವಣ್ಣ. 60 ಹಳ್ಳಿಯನ್ನಾಳಿದ ದೊರೆ ನೀವು. ಇಂದು ನೀವು ಜೈಲಿನಲ್ಲಿ ಬಂದಿಯಾಗಿರುವುದನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ ಅಣ್ಣ, ನೋಡಲು ಆಗುತ್ತಿಲ್ಲ. ಅಳಬೇಡ ಸೂರ್ಯ, ಅಳಬೇಡ. ಒಂದು ನಿನ್ನ ಅಣ್ಣ ದೊರೆಯಾದದ್ದು ನಿಜ. ಆದರೆ ಇಂದು ಕಪಟ ನಾಟಕ ಸೂತ್ರಧಾರಿಯಾಗಿ ಅವರ ಬಲೆಗೆ ಬಿದ್ದು ಕಳ್ಳನ ಪಟ್ಟ ಸಿಕ್ಕಿದೆಯಪ್ಪ, ಕಳ್ಳನ ಪಟ್ಟ ಸಿಕ್ಕಿದೆ. ಇಲ್ಲಿ ದೊರೆ ಭಿಕ್ಷುಕನಾಗುತ್ತಾನೆ, ಭಿಕ್ಷುಕ ದೊರೆಯಾಗುತ್ತಾನೆ. ಪರಿವರ್ತನೆ ಜಗದ ನಿಯಮ, ಪರಿವರ್ತನೆ ಜಗದ ನಿಯಮ.
ಅಳಬೇಡಣ್ಣ. ಪರರ ಕಣ್ಣೀರೊನ್ನಿರಿಸುವ ದಯಾಮಯಿ ನೀನು. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವುದಣ್ಣ, ರಕ್ತ ಬರುವುದು. ಅಣ್ಣ, ಇಲ್ಲಿಂದ ಗಜೇಂದ್ರ ಹೋಗಿರುವುದನ್ನು ನೋಡಿದನೆ. ನಿನ್ನ ಮನಸ್ಸಿಗೆ ನೋವಾಗುವಂತೆ ಏನಾದರೂ ಮಾತನಾಡಿದನೆ? ಹೇಳಣ್ಣ, ಹೇಳು. ನಿನ್ನ ಮನಸ್ಸಿಗೆ ಏನಾದರೂ ನೋವಾಗುವಂತೆ ಮಾತನಾಡಿದರೆ ಅವನ ರುಂಡವನ್ನು ಚಂಡಾಡಿ ನಿನ್ನ ಕಾಲಡಿಗೆ ತಂದು ಹಾಕುತ್ತೇನೆ. ಇಲ್ಲಪ್ಪ, ಅವನೇನು ಅಂದಿಲ್ಲ. ಋಷಿ, ಸತ್ಯವನ್ನು ಹೇಳುವ ತನಕ ಇವನಿಗೆ ಅನ್ನ ನೀರು ಕೊಡಬೇಡಿ. ಹಾಗೆನ್ನಬೇಡಿ ಸರ್. ನಮ್ಮಣ್ಣ ತುಂಬಾ ಒಳ್ಳೆಯವನು. ಇವನಿಗೆ ಅನ್ನ ಆಹಾರವನ್ನು ಕೊಡಿ. ಕೊಡುವುದು ಬಿಡುವುದು ನನಗೆ ಬಿಟ್ಟ ವಿಷಯ. ಅದನ್ನು ನಿನ್ನಿಂದ ಕಲಿಯಬೇಕಿಲ್ಲ. ಒದ್ದು ಒಳಗಾಕಿ ಕಳ್ಳನನ್ನು. ನನ್ನ ಅಣ್ಣನನ್ನು ಕಳ್ಳ ಎನ್ನುವೇನ್ಲೇ? ಒಡ್ಡಿ ಮಗನೇ, ಅವರ ಮೇಲೆ ಕೈ ಮಾಡಿದರೆ ನನ್ನ ಆಣೆ ಆಗಿದೆ. ಸಾಹೇಬ್ರೆ, ನನ್ನಣ್ಣ ಇಟ್ಟ ಆಣೆಯಿಂದ ನೀವು ಇವತ್ತು ಜೀವಂತ ಬದುಕಿದ್ದೀರಿ. ಹೋಗಲೇ ಮಗನ, ನಿನ್ನಂತ ಕುನ್ನಿಗಳನ್ನು ನಾನು ತುಂಬಾ ನೋಡಿದ್ದೇನೆ. ಶಿವ, ನಿನ್ನ ತಮ್ಮನಿಗೆ ಗುಂಡಿ ತೋಡಲು ನನ್ನ ಬಂದೂಕಿಗೆ 1 ನಿಮಿಷ ಸಾಕು. ಅವನನ್ನು ಬದುಕಲು ಬಿಟ್ಟದ್ದು ಏಕೆ ಗೊತ್ತಾ? ನಿಮ್ಮ ವಂಶವನ್ನು ಒಂದೇ ಸಾರಿ ಸರ್ವನಾಶ ಮಾಡಲು.